ಟೊಮೊಟೊ ಚಟ್ನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಬಾಣಲೆಗೆ ಎಣ್ಣೆ ಕಾಯ್ಕಿಕ್ಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿನ ಹೆಚ್ಕೊಂಡು ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಕಾದಿರುತ್ತೆ ಅಷ್ಟೊತ್ತಿಗೆ ಜೀರಿಗೆ, ಸಾಸಿವೆ ಹಾಕಿ ಆಮೇಲೆ ಈರುಳ್ಳಿನ ಹಾಕಿ ಟೊಮೊಟೊ, ಮೆಣಸಿನ್ಕಾಯಿ ಹಾಕಿ ಜಾಡಿಸ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಹೆಚ್ಚಿಟ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಕಬೇಕು. ಇದನ್ನು ಜಾಡಿಸ್ಕೋಬೇಕು ಚೆನ್ನಾಗಿ. ಇದನ್ನು ನೀಟಾಗಿ ಮಾಗೋವರೆಗೂ ಜಾಡಿಸ್ಕೋಬೇಕು. ಫುಲ್ ಮೆತ್ತಗಾಗೋವರೆಗೂ ಜಾಡಿಸ್ಕೋಬೇಕು. ಅದನ್ನು ಈ ಥರ ಜಾಡಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಚಪಾತಿಗಂತೂ ಕೇಳಲೇಬೇಡ, ಅಷ್ಟು ಚೆನ್ನಾಗಿರುತ್ತೆ. ವಿತಿನ್ 10 ಮಿನಿಟಲ್ಲಿ ಮಾಡ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಜಾಡಿಸ್ಕೊತೀನಿ. ಈಗ ಮಿಕ್ಸ್ ಮಾಡಿ ಅದನ್ನು ಮೆತ್ತಗಾಗೋವರೆಗೂ ಜಾಡಿಸ್ಕೋಬೇಕು. ಇದನ್ನು ಜಾಡಿಸ್ಕೊಂಡಾದ್ಮೇಲೆ ಒಂದು ಜಾರಿಗೆ ಕಾಯಿನ ಪೀಸಿತ್ತು ಅಂತ ಅದನ್ನ ಹಾಕಿದ್ದೇನೆ. ಮತ್ತು ಇದು ಚಟ್ನಿಗೆ ಉಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ಇಲ್ಲಿ ಜಾರಿಗೆ ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮಾಗಿಸಿಟ್ಕೊಂಡಿರೋಂತಹ ಗೊಜ್ಜನ್ನ ಅದಕ್ಕೆ ಮಿಕ್ಸಿ ಒಳಗೆ 4 ಸ್ಪೂನ್ನ ಹಾಕಬೇಕು. 4 ಚಮಚನ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ನೀರನ್ನ ಹಾಕಿ ಮತ್ತು ನಾವು ಚಪಾತಿಗೆಲ್ಲ ಕಲಸಿಟ್ಕೊಂಡಿದ್ದೀನಿ. ಈಗ ಮಿಕ್ಸಿಗೆ ನೀರನ್ನು ಹಾಕಿ ಈಗ ರುಬ್ಕೋಬೇಕು. ಮಧ್ಯ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೋಬೇಕು. ರುಬ್ಕೊಂಬಿಟ್ಟು ಅದನ್ನು ಗೊಜ್ಜನ್ನ ಒಳಗೆ ಹಾಕಬೇಕು. ಗೊಜ್ಜೊಳಗೆ ಹಾಕಿ ಅದನ್ನು ಮಿಕ್ಸಿಲಿ ಇರುತ್ತಲ್ಲ ಅದನ್ನು ಇನ್ನೊಂದು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಬೇಕು ಅದಕ್ಕೆ. ಈಗ ಅದನ್ನು ಫುಲ್ ಕೊತ ಅನ್ನೋ ಥರ ಕುದಿಬೇಕದು. ಅದು ಚೆನ್ನಾಗಿರುತ್ತೆ ಟೇಸ್ಟ್. ಸಿಂಪಲ್ಲಾಗಿ 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಧದಂಗೆ ಇರಬೇಕು ಅದು ಮಿಕ್ಸಿ ಮಾಡಿರೋದು ನಾವು. ಕಾಯೆಲ್ಲ ಇರುತ್ತಲ್ಲ ಹಾಗಾಗಿ ಗಂಧದಂಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಎಣ್ಣೆ ಹಾಕಿರೋದು ನೋಡಿ ಮೇಲೆ ಯಾವ ಥರ ಬಂದಿದೆ, ಜಿಡ್ಡಿನ ಅಂಶನೆಲ್ಲ ಬಿಡಬೇಕು ಅದು ಬಾಣಲಿಯಿಂದ. ನೋಡಿ ಯಾವ ಥರ ಕುದೀತಿದೆ, ಈ ಥರ ಕುದಿಬೇಕದು. ಈ ಥರ ಕುದಿದ್ರೆ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕಾದರೂ ತಿನ್ಬೋದು ನಾವು ಇದನ್ನು. ಮತ್ತು ಸಾಲ್ಟ್ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಮತ್ತೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ವಿ ನಾವು. ನೋಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಈ ಥರ ಆಯಿತು ಫೈನಲ್ಲಾಗಿ. ಮತ್ತು ಚಪಾತಿನ ಒರೆಸ್ಕೊಂಡು ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ವಿತಿನ್ 10 ಸೆಕೆಂಡ್ಸಲ್ಲಿ 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ನೋಡಿ ಚಪಾತಿನ ಒಚ್ಕೊಂಡು
ಕಾಸ್ಕೊಂಡು ಅದನ್ನು ಸುಡಬೇಕು. ನೀರು ಹಚ್ಚನಾದರೂ ಸುಡ್ಬೋದು, ಇಲ್ಲ ಎಣ್ಣೆ ಹಚ್ಚನಾದರೂ ಸುಡ್ಬೋದು. ನಾನು ಹಂಗೆ ಸುಟ್ಕೊಂಡಿದ್ದೀನಿ. ಫೈನಲ್ ಆಗಿ ಈ ಥರ ಇದೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಟ್ರೈ ಮಾಡಿ, ಫಾಲೋ ಮಾಡಿ.